ನಿಮ್ಮ ಪ್ರಶ್ನೆಯಲ್ಲಿರುವ ಕನ್ನಡ ಗಾದೆ ತಲೆಕೂದಲು ಉದ್ದವಿದ್ದವಳು ಹೇಗೆ ಕಟ್ಟಿದರು ಚಂದ. ಇದರ ಸಂಪೂರ್ಣ ಅರ್ಥ ಮತ್ತು ವಿಸ್ತರಣೆ ಇಲ್ಲಿದೆ. ಗಾದೆಯ ಅರ್ಥ ಮತ್ತು ವಿಸ್ತರಣೆ ಎಕ್ಸ್ಪ್ಲನೇಷನ್. ಈ ಗಾದೆಯು ಒಬ್ಬ ವ್ಯಕ್ತಿಯ ಮೂಲಗುಣ, ಸೌಂದರ್ಯ ಅಥವಾ ಸಾಮರ್ಥ್ಯವು ಉತ್ತಮವಾಗಿದ್ದಾಗ ಅದಕ್ಕೆ ಯಾವುದೇ ಅಲಂಕಾರ ಅಥವಾ ಬಾಹ್ಯ ಪ್ರಯತ್ನದ ಅಗತ್ಯವಿಲ್ಲ ಎಂಬುದನ್ನು ಸೂಚಿಸುತ್ತದೆ. 1. ಅಕ್ಷರಶಃ ಅರ್ಥ ಲಿಟರಲ್ ಮೀನಿಂಗ್. ತಲೆ ಕೂದಲು ಉದ್ದವಿದ್ದವಳು, ತಾಳೆ ಕೂದಲು ಉದ್ದವಿದ್ದವಳು, ತಲೆಯಲ್ಲಿ ಉದ್ದವಾದ ಕೂದಲು ಹೊಂದಿರುವ ಮಹಿಳೆ. ಹೇಗೆ ಕಟ್ಟಿದರು ಚಂದ, ಹೇಗೆ ಕಟ್ಟಿದಾರು ಚಂದ. ಅವಳು ಕೂದಲನ್ನು ಯಾವ ರೀತಿಯಲ್ಲಿ ಕಟ್ಟಿಕೊಂಡರೂ ಬ್ರೇಡ್, ಬನ್ ಇತ್ಯಾದಿ ಅದು ಸುಂದರವಾಗಿಯೇ ಕಾಣುತ್ತದೆ. ಸಾರಾಂಶ: ಉದ್ದ ಮತ್ತು ದಟ್ಟವಾದ ಆರೋಗ್ಯಕರವಾದ ಕೂದಲು ಒಂದು ಸ್ವಾಭಾವಿಕ ಸೌಂದರ್ಯದ ಲಕ್ಷಣ. ಅಂತಹ ಕೂದಲನ್ನು ಸರಳವಾಗಿ ಕಟ್ಟಿದರೂ ಅದು ವಿಶೇಷವಾಗಿ ಮತ್ತು ಆಕರ್ಷಕವಾಗಿ ಕಾಣುತ್ತದೆ. ಅಂದರೆ ಮೂಲವಸ್ತು ಕೂದಲು ಉತ್ತಮವಾಗಿದ್ದರೆ ಅದಕ್ಕೆ ಹೆಚ್ಚು ಶ್ರಮ ಹಾಕಬೇಕಾಗಿಲ್ಲ. 2. ತಾತ್ವಿಕ ವಿಸ್ತರಣೆ ಫಿಲಸಾಫಿಕಲ್ ಎಕ್ಸ್ಟೆನ್ಷನ್. ಈ ಗಾದೆಯನ್ನು ಜೀವನದ ಇತರ ಕ್ಷೇತ್ರಗಳಿಗೂ ಅನ್ವಯಿಸಬಹುದು. ಮೂಲ ಸ್ವಾಭಾವಿಕ ಗುಣ ಇನ್ನೇಟ್ ಕ್ವಾಲಿಟಿ. ಯಾವುದೇ ಒಂದು ವಿಷಯದ ಮೂಲ ಅಥವಾ ಅಡಿಪಾಯವು ಗಟ್ಟಿಯಾಗಿದ್ದರೆ ಮತ್ತು ಉತ್ತಮವಾಗಿದ್ದರೆ ಅದರ ಪರಿಣಾಮವು ಸಹಜವಾಗಿ ಚೆನ್ನಾಗಿರುತ್ತದೆ. ಒಬ್ಬ ವ್ಯಕ್ತಿಯು ಜ್ಞಾನ, ಬುದ್ಧಿವಂತಿಕೆ, ದಯೆ ಅಥವಾ ಸತ್ಯಸಂಧತೆಯಂತಹ ಉತ್ತಮ ಗುಣಗಳನ್ನು ಹೊಂದಿದ್ದರೆ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಹೇಗಿದ್ದರೂ ಅವರ ವ್ಯಕ್ತಿತ್ವವು ಪ್ರಕಾಶಮಾನವಾಗಿ ಮತ್ತು ಗೌರವಾನ್ವಿತವಾಗಿ ಕಾಣುತ್ತದೆ. ಯಶಸ್ಸು ಮತ್ತು ಸಾಮರ್ಥ್ಯ ಸಕ್ಸೆಸ್ ಅಂಡ್ ಕೇಪಬಿಲಿಟಿ. ವ್ಯಕ್ತಿಯಲ್ಲಿ ನಿಜವಾದ ಸಾಮರ್ಥ್ಯ ಮತ್ತು ಕೌಶಲ್ಯ ಇದ್ದರೆ ಅವರು ತಮ್ಮ ಕೆಲಸವನ್ನು ಯಾವುದೇ ಶೈಲಿಯಲ್ಲಿ ಅಥವಾ ವಿಧಾನದಲ್ಲಿ ಮಾಡಿದರೂ ಯಶಸ್ಸು ಸಿಗುತ್ತದೆ ಮತ್ತು ಆ ಕಾರ್ಯವು ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಉತ್ತಮ ಗುಣಮಟ್ಟದ ಕೆಲಸಕ್ಕೆ ಅನಗತ್ಯ ಆಡಂಬರದ ಸೂಪರ್ಫಿಷಿಯಲ್ ಪಾಂಪ್ ಅಗತ್ಯವಿರುವುದಿಲ್ಲ. ಒಳಿತು ಹೊರಗನ್ನು ಮೀರಿಸುತ್ತದೆ. ಇನ್ನರ್ ಬ್ಯೂಟಿ ಟ್ರಂಪ್ಸ್ ಔಟರ್ ಎಫರ್ಟ್ಸ್. ಬಾಹ್ಯ ಅಲಂಕಾರಗಳು ಉದ್ದವಾದ ಕೂದಲನ್ನು ವಿವಿಧ ಶೈಲಿಗಳಲ್ಲಿ ಕಟ್ಟುವ ಪ್ರಯತ್ನದಂತೆ ಮುಖ್ಯವಲ್ಲ. ಬದಲಿಗೆ ಒಳಗಿನ ಸತ್ಯ, ಸಾಮರ್ಥ್ಯ ಅಥವಾ ಸೌಂದರ್ಯವೇ ಉದ್ದವಾದ ಕೂದಲು ಹೇರಳವಾಗಿರುವಂತೆ ಅಂತಿಮವಾಗಿ ಯಶಸ್ಸು ಮತ್ತು ಮನ್ನಣೆಯನ್ನು ತರುತ್ತದೆ ಎಂಬುದನ್ನು ಈ ಗಾದೆ ಒತ್ತಿ ಹೇಳುತ್ತದೆ. ಸಾರಾಂಶ: ಒಟ್ಟಾರೆಯಾಗಿ ಈ ಗಾದೆ ಹೇಳುವುದೇನೆಂದರೆ, ಮೂಲವಸ್ತುವಾಗಲಿ ಅಥವಾ ಗುಣವಾಗಲಿ ಉತ್ತಮವಾಗಿದ್ದಾಗ ಅಲಂಕಾರಿಕ ಪ್ರಯತ್ನಗಳ ಅಗತ್ಯವಿರುವುದಿಲ್ಲ. ಮೂಲಗಟ್ಟಿಯಾದ ಮೇಲೆ ಫಲಿತಾಂಶವು ತಾನಾಗಿಯೇ ಸುಂದರವಾಗಿರುತ್ತದೆ. ಇದೇ ರೀತಿ